ಜೈ ಶ್ರೀರಾಮ್, ಒಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಸ್ವಾಗತ ಸುಸ್ವಾಗತ. ಡೇ 52 ಇವತ್ತು. ಏನು ತಿಂದೆ ನೋಡ್ಕೊಂಬಂದು. ಇವತ್ತು ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಫಸ್ಟ್ ಯಾವ ನ್ಯೂಸ್? ಗುಡ್ ನ್ಯೂಸಾ? ಗುಡ್ ನ್ಯೂಸಲ್ಲಿ ಇವತ್ತು ನನ್ನ ಎಫಿಷಿಯನ್ಸಿ ನೋಡಿ, ನನ್ನ ಟ್ರೈನಿಂಗ್ ಸ್ಟೈಲ್ ನೋಡಿ ಖುಷಿಪಟ್ಟು ನಮ್ಮ ಜಿಮ್ ಟ್ರೈನರು ಪರ್ಸ್ನಲ್ ಟ್ರೈನಿಂಗ್ ಕೊಡ್ತೀನಿ ಫ್ರೀ ಆಫ್ ಕಾಸ್ಟ್ ಅಂದರು. ತುಂಬ ಖುಷಿ ಆಯಿತು. ಬ್ಯಾಡ್ ನ್ಯೂಸ್ ಏನಂತಂದರೆ, ನಾನು ಯಾವ ಕಾಂಪಿಟೇಷನ್ನ ಕ್ರ್ಯಾಕ್ ಮಾಡಬೇಕು ಅಂತಿದ್ದೆ, ಆ ಕಾಂಪಿಟೇಷನ್ನು ಇದೇ ತಿಂಗಳು 27ಗೆ ಬಂದಿದೆ. ಬಾಡಿ ರೆಡಿ ಇಲ್ಲ ಇನ್ನು. ಇದು ಬ್ಯಾಡ್ ನ್ಯೂಸ್. ರೆಡಿ ಆಗೋಕ್ಕೂ ಸಾಧ್ಯ ಇಲ್ಲ. 20 ಡೇಸಲ್ಲಿ ರೆಡಿ ಆಗೋಕ್ಕೆ ಯಾವುದೇ ಥರದ ಗೇರ್ಸಲ್ಲಿಲ್ಲ ನಾನು. ಅವರೆಲ್ಲ ವಿತ್ ಗೇರ್ಸಲ್ಲಿ ಬಂದಿರ್ತಾರೆ. ನಾನು ಹೋಗ್ಬಿಟ್ಟು ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅಂದರೆ ನಂದು ಅಲ್ಟಿಮೇಟ್ ಲೆವೆಲ್ ತೊಗೊಂಡೋಗ್ಬೇಕಾಗತ್ತೆ. ಅಲ್ಟಿಮೇಟ್ ಲೆವೆಲಲ್ಲಿ ನಾನಿಲ್ಲ ಇವಾಗ. ನೋ ವರೀಸ್, ನೆಕ್ಸ್ಟ್ ಇನ್ನೂ ಕಾಂಪಿಟೇಷನ್ ಬರ್ತಾ ಇರುತ್ತೆ, ಅದನ್ನು ಅಟೆಂಡ್ ಮಾಡ್ತೀನಿ. 100% ಟ್ರೈ ಅಂತೂ ಇರುತ್ತೆ ಅಲ್ಲಿಗೆ ಅಟೆಂಡ್ ಆಗೋಕ್ಕೆ. ಆ ಎಮರ್ಜೆನ್ಸಿಲಿ ಮಸಲ್ ಲಾಸ್ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇವತ್ತಿನ ಟಿಪ್ ಆಫ್ ದಿ ಡೇಗೆ ಬರೋಣ. ಡು ನಾಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎ ಬಾಡಿ ಬಿಲ್ಡರ್. ಡು ನಾಟ್ ಕಾಪಿ ದೇರ್ ವರ್ಕೌಟ್. ಅವರ ವರ್ಕೌಟ್ನ ನೀವು ಯಾವುದೇ ಕಾರಣಕ್ಕೂ ಕಾಪಿ ಮಾಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಆನ್ ಸ್ಟೆರಾಯ್ಡ್ಸಲ್ಲಿ ಇರ್ತಾರೆ. ನೀವು ಯಾವುದೇ ಥರ ಟ್ರೈನ್ ಮಾಡಿದ್ರು ಅದು ನಿಮಗೆ ವರ್ಕ್ ಆಗಲ್ಲ. ನ್ಯಾಚುರಲ್ ಆಗಿರೋರು ನ್ಯಾಚುರಲ್ ಆಗೇ ಹೋಗಬೇಕಾಗುತ್ತೆ. ಅದಕ್ಕೆ ಬೇರೆ ವೇಸ್ ಇರುತ್ತೆ, ಆ ವೇನೇ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸುಮಾರು ಜನ ನ್ಯಾಚುರಲ್ ಲಿಫ್ಟರ್ಸ್ ಇದ್ದಾರೆ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಲಿ. ಸುಮಾರು ಜನ ಅನ್ಯಾಚುರಲ್ಲು ಇದ್ದಾರೆ. ನ್ಯಾಚುರಲ್ ಇದ್ದವ್ರನ್ನ ಪಿಕ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡಿ, ಖಂಡಿತ ಬಾಡಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.